ನಾನು ಜಿಲ್ಲಾ ಚುನಾವಣಾಧಿಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಚುನಾವಣೆಯನ್ನು ಮಾಡ್ತೀನಿ. ವಿಶೇಷವಾಗಿ ಈ ಹಿಂದೆ ನಾವು ನೋಟಿಫಿಕೇಷನ್ ಹೊಡಿಸಿದಾಗೆ 1/4/2026 ನೋಟಿಫಿಕೇಷನ್ ಅಂತಲೇ ಚುನಾವಣೆ ಪ್ರಾರಂಭ ಆಗಿತ್ತು. ಮಧ್ಯದಲ್ಲಿ ಹೈಕೋರ್ಟ್ ತಡೆಯಾಗಿರೋದ್ರಿಂದ ಚುನಾವಣಾ ಪ್ರಕ್ರಿಯೆ ನಿಂತಿದ್ದು, ತದನಂತರ ಏನು ಮೊನ್ನೆ ದಿವಸ ಮತ್ತೆ ಅದು ತಡೆಯಾಗಿ ತೆರವಾಗಿರೋದ್ರಿಂದ ರಾಜ್ಯ ಚುನಾವಣಾಧಿಕಾರಿಯಿಂದ ಮಾಹಿತಿ ಬಂದ್ರಿಂದ ಈಗ ಮತ್ತೆ ಚುನಾವಣಾ ಪ್ರಕ್ರಿಯೆ ಈ ಹಿಂದೇನು ನಿಂತಿತ್ತಲ್ಲ ಅಲ್ಲಿಂದ ಪ್ರಾರಂಭ ಆಗಿದೆ, ಕಂಟಿನ್ಯೂಷನ್ ಆಗ್ತಿದೆ. ಈಗ ಆಲ್ರೆಡಿ ಎಲ್ಲ ನಾಮಪತ್ರಗಳು ಸ್ವೀಕಾರ ಆಗಿ ಕಣದಲ್ಲಿರ್ತಕ್ಕಂಥ ಅಭ್ಯರ್ಥಿಗಳ ಪಟ್ಟಿಯಾಗಿ ಮತಪತ್ರಗಳು ಮುದ್ರಣ ಆಗಿ ಎಲ್ಲ ತಾಲೂಕಿನ ಚುನಾವಣಾಧಿಕಾರಿಗಳಿಗೆ ಮೀಟಿಂಗ್ ಮಾಡಿ ಮಾತಾಡಿದ್ವಿ. ಎಲ್ಲರೂ ಕೂಡ ಪೂರ್ವಸಿದ್ಧತೆಯೊಂದಿಗೆ ಆ ಚುನಾವಣೆ ಮತಗಟ್ಟೆ ಪೂರ್ವಸಿದ್ಧತೆ ಆಗಿರ್ಬೋದು, ಚುನಾವಣಾ ಪ್ರಕ್ರಿಯೆಗೆ ಅಧಿಕಾರಿಗಳು ನೇಮಿಸ್ಕೊಳ್ಳೋದಾಗಿರ್ಬೋದು, ಎಲ್ಲ ಥರದ ಪ್ರಕ್ರಿಯೆಯನ್ನು ಮಾಡಿಕೊಂಡು ರೆಡಿಯಾಗಿದೆ ಸರ್. ನಾಳೆ 1/5/2026 ತಾರೀಕಿನ ದಿನ ಎಲ್ಲ ತಾಲೂಕು ಹಂತದಲ್ಲಿ ಚುನಾವಣೆ ನಡೆಯುತ್ತೆ. ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘ ಚುನಾವಣೆ ನಡೆಯುತ್ತೆ. ಅದಾದ ನಂತರ ಆವತ್ತಿನ ದಿವಸ ಸಾಯಂಕಾಲ ಮತ್ತೆ ಕೌಂಟಿಂಗ್ ನಡೆಯುತ್ತೆ. ಕೌಂಟಿಂಗ್ ನಡೆದಾಗ ಅವ್ರು ಮತ್ತೆ ಕೌಂಟ್ ನಡೆದಂಥ ಮಾಹಿತಿಯನ್ನು ನಮ್ಮ ಜಿಲ್ಲಾಂತ ಕೊಟ್ಟು ರಾಜ್ಯಾದ್ಯಂತ ಅನುಮೋದನೆ ತಗೊಂಡು ಅದನ್ನು ಮಾಡ್ತಾರೆ. ಈ ಪ್ರಕ್ರಿಯೆ ನಾಳೆ ನಡೆಯುತ್ತೆ ಸರ್. ಅದಾದಮೇಲೆ ನೆಕ್ಸ್ಟ್ 4ನೇ ತಾರೀಕಿಂದ ತಾಲೂಕು ಪದಾಧಿಕಾರಿಗಳ ಆಯ್ಕೆ, ಜಿಲ್ಲಾ ಪದಾಧಿಕಾರಿಗಳ ಆಯ್ಕೆ ಮತ್ತು ರಾಜ್ಯ ಪದಾಧಿಕಾರಿ ಆಯ್ಕೆ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಸರ್. 4ನೇ ತಾರೀಕು ನಾಮಿನೇಷನ್ ಸ್ವೀಕಾರ ಮಾಡ್ತಕ್ಕಂಥ 4 ಮತ್ತು 5ನೇ ತಾರೀಕು ಆಗಿರ್ತೈತಿ. ಅದರ ನಂತರ 10ನೇ ತಾರೀಕು ಎಲ್ಲ ತಾಲೂಕು ಹಂತಗಳಲ್ಲಿ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ. ಅದು ಚುನಾವಣೆ ಮುಖಾಂತರ ನಡೆಯುತ್ತೆ. ತಾಲೂಕು ಹಂತದ ಪದಾಧಿಕಾರಿಗಳು, ಜಿಲ್ಲಾ ಹಂತದ ಪದಾಧಿಕಾರಿಗಳು, ರಾಜ್ಯ ಹಂತದ ಪದಾಧಿಕಾರಿ ಪ್ರಕ್ರಿಯೆ ನಡೆಯುತ್ತೆ. ಈ ಎಲ್ಲ ಥರದ ಪೂರ್ವ ಸಿದ್ಧತೆಯನ್ನು ನಾವು ಮಾಡಿಕೊಂಡು ಎಲ್ಲ ಚುನಾವಣಾಧಿಕಾರಿಗಳ ನಿರ್ದೇಶನ ನಡೆದಿದೆ ಸರ್. ಯಾವುದೇ ಥರದ ಅವಘಡ ಆಗದಂತೆ ಎಲ್ಲ ಕ್ರಮವನ್ನು ವಹಿಸ್ಕೊಂಡು